ಷಡಾಕ್ಷರಿಕೆ ಸನ್ಮಾನ್ಯ ಅಧ್ಯಕ್ಷರೇ, 1152ನೇ ಪ್ರಶ್ನೆನ ತೋಟಗಾರಿಕಾ ಸಚಿವರನ್ನ ಕೇಳ್ತಾ ಇದ್ದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ನಾನು ಕೇಳಿರೋದನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಕೊಟ್ಟಿದ್ದಾರೆ. 2-3 ಬಾರಿ ನಾನು ಹಿಂದೇನೋ ಪ್ರಸ್ತಾಪ ಮಾಡಿದ್ದೇನೆ, ಅವತ್ತು ಅದೇ ಉತ್ತರ ಕೊಟ್ಟಿದ್ದಾರೆ. ಈಗ 10 ವಿಶ್ವವಿದ್ಯಾನಿಲಯಗಳ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಇವು ಕೆಲಸ ಮಾಡ್ತಿದ್ದಾವೆ. ಅದಕ್ಕೆ ಹಣದ ಕೊರತೆ ಇದೆ, ಅದೇನು ಮಾಡೋಕ್ಕಾಗಲ್ಲ ಅಂತ. ತಿಪ್ಟೂರು ಹೆಸರುವಾಸಿ ಆದಂಥದ್ದು ಇಡೀ ರಾಷ್ಟ್ರದಲ್ಲೇ, ಏಷ್ಯಾದಲ್ಲೇ ನಂಬರ್ 1 ಮಾರ್ಕೆಟ್ ತಿಪ್ಟೂರು ಮಾರ್ಕೆಟ್. ಆಯ್ತು, ಇಂದು ಸೇರ್ಸ್ಕೊತೀನಿ. ಸೊ ಇಷ್ಟೆಲ್ಲ ಇರ್ತಕ್ಕಂಥ ಪ್ರದೇಶದಲ್ಲಿ ಬಾಗಲಕೋಟೆಯಲ್ಲಿ ಮಾಡಿದ್ದೀವಿ, ಅದ್ರ ಕೈ ಕೆಳಗಡೆ 10 ವಿಶ್ವವಿದ್ಯಾನಿಲಯಗಳು ಕೆಲಸ ಮಾಡ್ತವೆ. ಅಂದರೆ ಮುಖ್ಯವಾಗಿ ಬೇಕಾಗಿರೋದು ತೆಂಗಿಗೆ ತಿಪ್ಟೂರು ಪ್ರದೇಶ ಮತ್ತು ತುಮಕೂರು ಜಿಲ್ಲೆ. ದಯಮಾಡಿ ಅದನ್ನ ಮಾಡಿಕೊಡ್ಬೇಕು ಅಂತ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಪ್ರಾರಂಭ ಮಾಡಿಸ್ಬೇಕು. ಈಗಾಗಲೇ ಸಾಕಷ್ಟು ಜಮೀನಿದೆ, 1152 ಎಕರೆ ಜಮೀನಿದೆ. ಒಂದು ಕೃಷಿ ವಿಶ್ವವಿದ್ಯಾನಿಲಯನೂ ಆಗಿದೆ ಅಲ್ಲಿ. ಸಭಾಧ್ಯಕ್ಷ, ತುಂಬಾ ಮುಖ್ಯವಾದಂತ ಪ್ರಶ್ನೆ ಇಟ್ಟಿದ್ದಾರೆ ಮಾನ್ಯ ಮಂತ್ರಿಗಳು. ಆ ಭಾಗಕ್ಕೆ ಅವಕಾಶ ಮಾಡಿಕೊಟ್ರೆ ಆ ಭಾಗದ 12 ಜಿಲ್ಲೆಗಳಲ್ಲಿ ತೆಂಗು ದಯಮಾಡಿ ಸಹಕಾರ ಮಾಡಬೇಕು. ಮಂತ್ರಿಗಳು ಸುಮ್ಮನೆ ಕೂತಿದ್ದಾರೆ. ಇದಾಗಬೇಕು, ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಬಹಳ ಮುಖ್ಯವಾದಂತ ಷಡಾಕ್ಷರ ಕೂತ್ಕೊಳ್ಳಿ. ಆಯ್ತು, ಕೂಲಾಗಿ ಮಾತಾಡಿ, ಮಾಡ್ಕೊಡಿ. ಅಲ್ಲಿಂದ ಎಡವಿ ಬಿದ್ರೆ ಹಿರಿಯೂರು ಬರ್ತೈತಿ. ಅಲ್ಲಿ ಪಕ್ಕದಾಗ ಹಿರಿಯೂರು ಅಲ್ರಿ, ಹಿರಿಯೂರು ಮತ್ತು ಬೆಂಗಳೂರು, ಮೈಸೂರು. ಆ ಕಡೆ ಹೋದ್ರೆ ಮೈಸೂರು, ಇತ್ಲ ಬಂದ್ರೆ ಹಿರಿಯೂರು. ಅದಕ್ಕೆ ಈಗ ಷಡಾಕ್ಷರಿ ಅವರು ಕೇಳ್ಯಾರ, ಜಾಗ ಐತಿ, ಎಲ್ಲ ಐತಿ, ಹಂತವಾಗಿ ಮಾಡ್ತೇವೆ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಹೋಗೈತಿ. ಆದಷ್ಟು ಬೇಗ ಅಪ್ರೂವಲ್ ಆಗಿ ಬಂದಿದ್ದ ಕೂಡಲೇ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿಸ್ತೇನೆ. ಈಗ ನಿಮ್ಮ ಮನದಂದಾಗ ಒಂದು ಸ್ವಲ್ಪ ಕೊಟ್ಬಿಟ್ರೆ ಸ್ಟಾರ್ಟ್ ಮಾಡಿಸ್ಬಿಡ್ತಾನೆ. ಅಲ್ರಿ, ಅಲ್ಲಲ್ಲ, ಹಂತವಾಗಿ ಮಾಡೋಣ. ಈಗ ಮೈಸೂರು, ಹಿರಿಯೂರು ಇದ್ರ ಬಗ್ಗೆ ಈಗಲೇ ಪ್ರೋಸೆಸ್ನಾಗ ಅದಾವು. ಈಗ ಒಂದು 145 ಕೋಟಿ, ಆಮೇಲೆ ಒಂದು 150 ಕೋಟಿ ಖರ್ಚು ಮಾಡ್ತದೇವಿ. ಈಗ ಅದಾಗಿದ್ದ ಕೂಡಲೇ ಮತ್ತೆ ಸ್ಟಾರ್ಟ್ ಮಾಡೋಣ. ಆಯ್ತು, ಏಷ್ಯಾದಲ್ಲೇ ಹೆಸರು ಪಡೆದಿರ್ತಕ್ಕಂಥ ತಿಪ್ಟೂರು ಕೊಬ್ಬರಿ ರಿಸರ್ಚ್ ಆಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡ್ಕೋಬಹುದು. ಒಂದ್ ನಿಮಿಷ. ಈಗ ನಮ್ಗೆ ಆಶ್ವಾಸನೆ ಬೇಕಾಗಲ್ಲ, ಮಾಡ್ಕೊಡ್ತೀವಿ ಅಂತ ನೀವು ಒಪ್ಕೋಬೇಕು. ಅಲ್ಲ, ಈಗ ಫೈನಾನ್ಸ್ನರ್ ಕೇಳಿ, ಅದು ನಿಮಗೆ ಬಿಟ್ಟಿದ್ದು. ನಮ್ಗೆ ಇಲ್ಲಿ ಆಗಬೇಕು ತಿಪ್ಟೂರಿನಲ್ಲಿ. ಆಯ್ತು, ಆಮೇಲೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನೀವು ಮಾತಾಡೋಣ. ಬರೀ ಮಾತಾಡಿದ್ರೆ ಆಗ್ಬೇಕು. ನೀವು ನಾವು ಹೋಗಂಬರ್ರಿ, ಏನ್ ಹೇಳ್ತಾರ ಅದ್ರ ಪ್ರಕಾರ ಮಾಡೋಣ. ಜನಾರ್ದನ್ ರೆಡ್ಡಿ. ಸನ್ಮಾನ್ಯ ಸಭಾಧ್ಯಕ್ಷ, ಒಂದೇ ಒಂದು ನಿಮಿಷ ಸಭಾಧ್ಯಕ್ಷ. ಇದು ಸಂಬಂಧಪಟ್ಟಂಗೆ ತುಮಕೂರು ಜಿಲ್ಲೆ ಬಾರ್ಡರ್ ಇರ್ತಕ್ಕಂಥದ್ದು ಹಾಸನ ಜಿಲ್ಲೆ ತಿಪ್ಟೂರು. ಇದು ಮಾಡೋದ್ರಿಂದ ಹಾಸನ ಜಿಲ್ಲೆಯ ಬಹುತೇಕ 90% ರೈತರಿಗೆ ತೆಂಗು ಬೆಳೀತಕ್ಕಂಥದ್ದು ಟಿಪ್ಟೂರು ಬಿಟ್ಟ ತುಮಕೂರು ಜಿಲ್ಲೆನಲ್ಲಿ ಹೊರತುಪಡಿಸಿ ಹಾಸನ ಜಿಲ್ಲೆನಲ್ಲಿ ಜಾಸ್ತಿ ಬೆಳೀತಕ್ಕಂಥದ್ದು. ಈ ವಿಶ್ವವಿದ್ಯಾಲಯ ಅಲ್ಲಿ ಮಾಡಿದ್ರೆ ಹಾಸನ ಜಿಲ್ಲೆಗೆ ಮತ್ತೆ ತುಮಕೂರು ಜಿಲ್ಲೆಗೆ ವಿಶೇಷವಾಗಿ ಈಗ ತೆಂಗಿಗೆ ಅತಿ ಹೆಚ್ಚು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನ್ಸು ಮಾಡಿದ್ರೆ ಇವರೇ ಒಂದು ವಿಶ್ವವಿದ್ಯಾಲಯ ಮಾಡಿಸ್ಬೋದು. ಆಯ್ತು, ಇವತ್ತು ಶುಕ್ರವಾರ, ನಿಮ್ಗೆ ಮಧ್ಯಾಹ್ನ ಬೇಗ ಹೋಗ್ಬೇಕಾದ್ರೆ ಕ್ವಶನ್ ಬೇಗ ಮುಗಿಸ್ಬೇಕು. ಹೌದು, ಸರಿ ಕೊಡ್ತಾರೆ. ನೀವೆಲ್ಲರೂ ಒಂದೇ ಪ್ರಶ್ನೆಗೆ 3 ಜನ ನಿಂತರೆ ಆಗುದಿಲ್ಲ. ಸಭಾಧ್ಯಕ್ಷರೇ, ಸಚಿವರು ಬಹಳ ಅಪರೂಪವಾಗಿ ಸದನಕ್ಕೆ ಬರೋರು. ಸದನಕ್ಕೆ ಬಹಳ ಅಪರೂಪವಾಗಿ ಬಂದು ಉತ್ತರ ಕೊಡ್ತಾ ಇರೋದ್ರಿಂದ ಸಹಜವಾಗಿ ಉತ್ಸಾಹ ಜಾಸ್ತಿ ಇರುತ್ತೆ. ಜನಾರ್ದನ್ ರೆಡ್ಡಿ ಜಲ್ದಿನೇ ಕೊಡ್ತಾನೆ. 10 ನಿಮಿಷನೂ ತಡ ಮಾಡಲ್ಲ. 10 ನಿಮಿಷನೂ ತಡ ಮಾಡಿಲ್ಲ. ಇದ್ದಿದ್ದ ಬಡ್ಜೆಟ್ನಾಗ ಎಲ್ಲರಿಗೂ ಹಂಚ್ಬೇಕ್ರ, ಹಂಚಿ ತಿನ್ಬೇಕ. ಕಡೆ ಕೊಡಿ ಸರ್, ಅದನ್ನೇ ಮಾಡೋಣ. ಹಂಗೆ ಯಾಕೆ ಮಾಡಿದಿರಿ? ಹಂತವಾಗಿ ಮಾಡೋಣ. ಈಗ ಅವಶ್ಯಕತೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.